ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮ್ಯಾಮ್. ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಕೇಳ್ತಾ ಇದ್ದೀರಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಡಿ ಎಮ್ ಮಾಡ್ತಾ ಇದ್ದೀರಾ, ಏನು ಗುರು ಆಗ್ತೈತೆ ಬೆಂಗಳೂರು ಬುಲ್ಸಲ್ಲಿ, ಏನೋ ಆಗೈತೆ ಒಟ್ಟಲ್ಲಿ ಒಂದು ಪಾಸಿಟಿವ್ ಮೂನೇ ಆಯ್ತಾ. ನೆನ್ನೆ ಮ್ಯಾಚ್ ನಾವು ಗೆದ್ವಾ, ಹೊಸ ಕ್ಯಾಪ್ಟನ್ ಬಂದರು, ಜೊತೆಗೆ ಟೀಮೇ ಒಂಥರ ಹೊಸದಾಗಿ ಫ್ರೇಮ್ ಆಯಿತು, ಆಲ್ಟರ್ ಆಯಿತು, ಎಲ್ಲದಿಂದನೂ ಕೂಡ ಒಂದು ಪಾಸಿಟಿವ್ ಮೂವ್ ಆಯಿತು ನಮ್ಮ ಬೆಂಗಳೂರು ಬುಲ್ಸ್ಗೆ. ಒಂದು ಟೀಮ್ ಸೆಟ್ ಆಯಿತು ಅಂತ ಅನ್ನಿಸ್ತಾ ಇದೆ ನನ್ನ, ಯಾಕಂದರೆ ಆ ಥರ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ಹಾಕಿದ್ರು ನಮ್ಮ ಬೆಂಗಳೂರು ಬುಲ್ಸು. ಅವನಜ್ಜಿ ಚಿಂದಿ ಆಗಾಡಿದ್ರು. ಇಲ್ಲಿ ನೋಡಿ ಏನಾಗಿದೆ ಅಂತ ಸೀನು, ಫಸ್ಟು ಅನೌನ್ಸ್ ಮಾಡಿದರು ಕ್ಯಾಪ್ಟನ್ನು ಅಂಕುಶ್ ರಾತೆ ಅವ್ರನ್ನ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡ್ತಾರೆ. ನಮ್ಗೆ ಅವಾಗಲೇ ಏನಿದು ಇವ್ರನ್ನ ಡಿಫೆಂಡ್ರನ್ನ ಅನೌನ್ಸ್ ಮಾಡಿಬಿಡಿದ್ರೆ ಪಟ್ಟನ್ನಂಗೆ ಅಂತ ಅನಿಸಿತ್ತು. ಇವಾಗಲೂ ಡಿಫೆಂಡರ್ ಇರೋದು ಕ್ಯಾಪ್ಟನ್ ಆಗಿ, ಏನು ರೈಡರ್ ಏನಿಲ್ಲ. ಬಟ್ ಆದರೂ ಈ ಚೇಂಜಸ್ ಎಲ್ಲ ಏನಿತ್ತು ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ಲಿ ಪಟ್ ಅನ್ನಂಗಾಗಿರುವಂಥ ಚೇಂಜಸ್ಗಳು ಏನೇನು ಆಗ್ತಿದೆ ಗುರು ಟೀಮಲ್ಲಿ ಅಂತ ನಮಗೆ ತಲೆಗೆ ಹೊಡೆಯುತ್ತೆ. BC ರಮೇಶ್ ಅವ್ರು ಏನು ತಲೆ ಉಪಯೋಗಿಸ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರಲ್ಲ, ಕಲ್ಕಚ್ ಮಾಡಿದ್ರಲ್ಲ ಟೀಮ್ನ, ಆಲ್ಟ್ರ್ ಮಾಡಿದ್ರಲ್ಲ. ಹೌದು, ಇವಾಗ ಗೆದ್ದಿದ್ದು ವಿನಿಂಗ್ ಕಾಂಬಿನೇಷನ್ ಸಿಕ್ಕಿದೆ. ಸೊ ಇದ್ರ ಜೊತೆಗೇ ಹೋಗುತ್ತೆ ಖಂಡಿತ ಇನ್ನು ಗೋಯಿಂಗ್ ಫಾರ್ವರ್ಡ್ ಸ್ವಲ್ಪ ಮ್ಯಾಚಸ್ಗಳು. ಸೊ ಸೆಪ್ಟೆಂಬರ್ 2ನೇ ತಾರೀಕು ಆ್ಯಕ್ಚುಲಿ ಫಸ್ಟ್ ಮ್ಯಾಚ್ನು ಕೂಡ ಇವರೇ ಕ್ಯಾಪ್ಟನ್ಸಿ ನಿಭಾಯಿಸಿದ್ರು, ಸೆಕೆಂಡ್ ಮ್ಯಾಚ್ನು ಕೂಡ ಅಂಕುಶ್ ರಾತೆ ಅವ್ರನ್ನೇ ಕ್ಯಾಪ್ಟನ್ಸಿ ನಿಭಾಯಿಸಿದ್ರು. ಫಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿದ್ರು, ಇನ್ಫ್ಯಾಕ್ಟ್ ಡಿಫೆನ್ಸ್ ಪಾಯಿಂಟ್ಸ್ಗಳನ್ನ, ಟ್ಯಾಕಲ್ ಪಾಯಿಂಟ್ಸ್ಗಳನ್ನ ಸಖತ್ತಾಗಿ ತೊಗೊಂಡಿದ್ರು, ಐಫೈನ ಕೂಡ ತೊಗೊಂಡಿದ್ರು. ಸೆಕೆಂಡ್ ಮ್ಯಾಚ್ ವರ್ಸ್ಟ್ ಆಗಿತ್ತು. ಆಮೇಲೆ ಏನಾಯಿತು ಏನೋ ಕತೆನೋ ಗೊತ್ತಿಲ್ಲ, ಥರ್ಡ್ ಮ್ಯಾಚಿಂದ ಕಾಣಿಸ್ಕೊಂಡೇ ಇಲ್ಲ. ಥರ್ಡ್ ಮ್ಯಾಚು ಆಕಾಶ್ ಶಿಂದೆ ಅವ್ರಿಗೆ ಕ್ಯಾಪ್ಟನ್ಸಿ ಬರುತ್ತೆ. ಸೊ ಇಲ್ಲಿ ಆಕಾಶ್ ಶಿಂದೆ ಕೂಡ ನ್ಯೂಟ್ಲಾಗಿ ಹೋಗ್ಬಿಡ್ತಾರೆ. ಫೋರ್ತ್ ಮ್ಯಾಚಿಗೆ ಆಕಾಶ್ ಶಿಂದೆನೂ ಕೂಡ ಇರೋದಿಲ್ಲ. ಸೊ 3 ಮ್ಯಾಚಿಗೆ ಇಬ್ಬರು ಮೈನ್ ಪ್ಲೇಯರ್ಸ್ಗಳು, ಕ್ಯಾಪ್ಟನ್ ಆ್ಯಂಡ್ ವೈಸ್ ಕ್ಯಾಪ್ಟನ್ ಇಬ್ಬರು ಕೂಡ ಡೌನು. ಸೊ ಇವಾಗ ಕರೆಂಟ್ ಸ್ಟೇಟಸ್ನ ನೋಡ್ತವ್ರೆ ಬೆಂಗಳೂರು ಬುಲ್ಸ್, ಯೋಗೇಶ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ನೋಡಿ, 2 ಮ್ಯಾಚಿಗೆ ಒಬ್ಬರು ಕ್ಯಾಪ್ಟನು, 1 ಮ್ಯಾಚಿಗೆ ಒಬ್ಬರು ಕ್ಯಾಪ್ಟನು, ಮತ್ತು ಇವಾಗ ಯೋಗೇಶ್ ಅವರು ಡಬ್ಬಾ ಪರ್ಫಾರ್ಮೆನ್ಸ್ನ ಕೊಟ್ಟರು ಲಾಸ್ಟ್ ಮ್ಯಾಚು. ಫಸ್ಟ್ ಒಂದು 3-4 ಪಾಯಿಂಟ್ ಎತ್ಕೊಂಡ್ರು, ಅದಾದಮೇಲೆ ಮಾಡಿರುವಂಥ 7 ಅನ್ಸಕ್ಸಸ್ಫುಲ್ ಟ್ಯಾಕಲು. ಗೊತ್ತಿಲ್ಲ ಇವರೇ ಇರ್ತಾರೆ ಅಥವಾ ಗೋಯಿಂಗ್ ಫಾರ್ವರ್ಡು ಬೇರೆಯವ್ರು ಚೇಂಜ್ ಆಗ್ತಾರ ಅಂತ. ಆದರೂ ಆಗ್ಬೋದು, ಆಶ್ಚರ್ಯ ಪಡುವಂಥದ್ದಂದರೆ ಇವರು ಈ ಥರ 7-8 ಪಾಯಿಂಟು 10 ಪಾಯಿಂಟ್ ಎಲ್ಲ ಬಿಟ್ಕೊಂಡು ಕೊಡ್ತಾ ಇದ್ದಾರೆ ಅಂತಂದರೆ ಇವರು ಕೂಡ ಚೇಂಜ್ ಆದರೂ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಒಟ್ಟಲ್ಲಿ ಸೀನ್ ಏನಾಗಿದೆ ಅಂತಂದರೆ ಅಂಕುಶ್ ರಾತೆ ಅವ್ರಿಗೂ ಬೆಂಗಳೂರು ಬುಲ್ಸು ಮ್ಯಾನೇಜ್ಮೆಂಟ್ಗೋ ಅಥವಾ ಕೋಚ್ಗೋ ಏನೋ ಕಿತಾಪತಿ ಆಗಿದೆ ಅಂತ ನನಗೇನು ಅನ್ನಿಸ್ತಿದೆ. ಯಾಕೆಂದರೆ ಅಂಕುಶ್ ರಾತೆ ಅವರು ಅನ್ಫಾಲೋ ಮಾಡಿದರೆ ಬೆಂಗಳೂರು ಬುಲ್ಸ್ ಪೇಜ್ನ ಅನ್ಫಾಲೋ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ನಲ್ಲಿದ್ದಾಗ ಏನೇನು ಪೋಸ್ಟ್ಗಳನ್ನ ಹಾಕಿದ್ರು ಆ ಪೋಸ್ಟ್ಗಳೆಲ್ಲ ಹಂಗೆ ಇದೆ. ಆ್ಯಂಡ್ ಬೆಂಗಳೂರು ಬುಲ್ಸ್ಗೆ ಬಂದಾಗಿಂದ ಹಾಕಿದಂಥ ಪೋಸ್ಟ್ಗಳೆಲ್ಲ ಡಿಲೀಟ್ ಆಗಿದೆ, ಇನ್ಕ್ಲೂಡಿಂಗ್ ಅವ್ರ ಆಪ್ಷನಲ್ಲಿ ತೊಗೊಂಡಂಥ ಪೋಸ್ಟು, ಎಲ್ಲ ಪೋಸ್ಟು ಬೆಂಗಳೂರು ಬುಲ್ಸ್ ರಿಲೇಟೆಡ್ ಡಿಲೀಟ್ ಆಗಿದೆ. ಆ್ಯಂಡ್ ಬೆಂಗಳೂರು ಬುಲ್ಸ್ನ ಅನ್ಫಾಲೋ ಮಾಡಲಾಗಿದೆ. ನಿನ್ನೆ ಅಂತೂ ನಾನು ನೋಡಲಿಲ್ಲ ಅಂಕುಶ್ ರಾತೆ ಅವ್ರು ಇಲ್ಲಿ ಕಾಣಿಸ್ಕೊಂಡ್ರು ಅಂತ. ಆಕಾಶ್ ಶಿಂದೆ ಅವ್ರನ್ನ ನೋಡಿದೆ ನಾನು, ಅವರು ಮೋಟಿವೇಟೆಡ್ ಆಗೇನೇ ಇದ್ರು, ಅವ್ರ ಜೊತೆ ಏನೋ ಆಗಿಲ್ಲ ಅಂತ ಕಾಣಿಸ್ತಿದೆ. ಯಾಕಂದರೆ ಅವರು ಲಾಸ್ಟ್ 2 ಮ್ಯಾಚ್ ಸಖತ್ತಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಅವ್ರನ್ನ ಕೂರಿಸಿದ್ರು ಒಂಥರ ಕಾಣಿಸ್ತಾ ಇದೆ. ಆಕಾಶ್ ಶಿಂದೆ ವಿಚಾರಕ್ಕೆ ಬಂತಂದ್ರೆ, ಬಟ್ ಅಂಕುಶ್ ರಾತೆಗೂ ಕೋಚ್ಗೋ ಯಾರಿಗೋ ಏನೋ ಒಂದು ಕ್ಲಾಶ್ ಆಗಿದೆ. ಅದಕ್ಕೋಸ್ಕರ ನಮ್ಮ ಕೋಚ್ ಮೊದಲೇ ಹೇಳಿದ್ದಾರೆ, ನಮಗೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ಜೊತೆಗೆ ಆ್ಯಟಿಟ್ಯೂಡ್ ಇರುವಂಥ ಪ್ಲೇಯರ್ಸ್ಗಳು ಇವರೆಲ್ಲ ಆಗೋದಿಲ್ಲ, ನಮಗೆ ನಾನಿರುವಂಥ ಟೀಮು ಆ್ಯಟಿಟ್ಯೂಡ್ ಇಲ್ಲದೇ ಇರೋವಂಥ ಟೀಮ್ ಆಗಬೇಕು, ಸ್ವಲ್ಪ ಗಿಟಿಟ್ಯೂಡ್ ತೋರಿಸಿದ್ರು ಅಂದರೆ ನನಗೆ ಆಗೋದಿಲ್ಲ ಅಂತ ಕೋಚ್ ಮುಂಚೆನೂ ಕೂಡ ಹೇಳ್ತಾಯಿದ್ರು. ಸೊ ಇವ್ರಿಗೆ ಬೇರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಆಡಿರೋಂಥ ಸ್ವಲ್ಪ ಬಹುಶಃ ಏನಾದ್ರು ತೋರಿಸಿರ್ಬಹುದೇನೋ, ಆ್ಯಟಿಟ್ಯೂಡ್ ಏನಾದ್ರು ತೋರಿಸಿರ್ಸಿದ್ರು ಕೋಚ್ ಹತ್ರ. ಅದಕ್ಕೋಸ್ಕರ ಕ್ಯಾಪ್ಟನ್ಸಿ ಚೇಂಜ್ ಅನ್ನೋದು ಆಯ್ತನೋ, ಆಕಾಶ್ ಶಿಂದೆ ಕೊಟ್ಟರು. ಆಮೇಲೆ ಆಕಾಶ್ ಶಿಂದೆಯಿಂದ ಇವಾಗ ಯೋಗೇಶ್ವರಿಗೆ ಬಂತನೋ. ಆಕಾಶ್ ಶಿಂದೆಗೇನು ಕ್ಲಾಶ್ ಆಗಿಲ್ಲ, ಯಾಕಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಡೌನ್ ಇದ್ದಿದ್ದರಿಂದ ಅಷ್ಟೊಂದು ಆ್ಯಕ್ಟಿವ್ ಆಗಿ 2 ಮ್ಯಾಚ್ ಕಾಣಿಸ್ಕೊಂಡು ಇದ್ದಿದ್ದರಿಂದ ಅವ್ರನ್ನ ಡೌನ್ ಮಾಡಿಸಿದ್ರಷ್ಟೇ. ಬಟ್ ಅಂಕುಶ್ ವಿಚಾರಕ್ಕೆ ಬಂತಂದರೆ ಏನೋ ಕ್ಲಾಶ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಮಗ. ನಿನ್ನೆ ಕೂಡ ಹಂಗೆ ಕಾಣಿಸ್ಲಿಲ್ಲ. ಆ್ಯಂಡ್ ಇವಾಗ ಬೇರೆ ಯೋಗೇಶ್ ಅವರಿದ್ದಾರೆ. ಸೊ ನೋಡೋಣ ಗುರು ಇನ್ನೇನೇನು ಡೆವಲಪ್ಮೆಂಟ್ಗಳಾಗುತ್ತೆ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಅಂತ. ನಿಮಗೆ ಅನ್ನಿಸ್ತಿದೆ ಮ್ಯಾಮ್, ಏನು ಕ್ಲಾಶ್ ಆಗಿರ್ಬೋದು? ಇವರು ಅನ್ಫಾಲೋ ಹೊಡೆದು ಪೋಸ್ಟ್ಗಳನ್ನ ಬೆಂಗಳೂರು ಬುಲ್ಸಲ್ಲಿ ಇದ್ದಂಗೆ ಪೋಸ್ಟ್ಗಳನ್ನ ಡೆಲೀಟ್ ಮಾಡ್ತಾರೆ ಅಂತಂದರೆ, ಸೊ ಏನಾಗಿರ್ಬೋದು ಒಳಗಡೆ? ಈಚೆಗಡೆ ಅಂತೂ ಬಿಟ್ಕೊಂಡು ಕೂಟಿಲ್ಲ ಯಾರನ್ನು ಕೂಡ, ಏನಾಗಿದೆ ಕ್ಲಾಶ್ ಅಂತ. ಅಂಕುಶ್ ರಾತೆ ಅವರು ಗೋಯಿಂಗ್ ಫಾರ್ವರ್ಡ್ ಯಾವುದೋ ಮ್ಯಾಚಲ್ಲಿ ಕಾಣಿಸ್ಕೊತಾರ? ಈ ಕ್ಲಾಶ್ ಎಲ್ಲ ಏನಾಗಿದೆ, ಗಿಂಪ್ರು ಆಗ್ತಾರ ಅಥವಾ ಅವ್ರು ಆಡೋದೇ ಇಲ್ವಾ ಈ ಸೀಸನ್ ಫುಲ್ಲು? ಕಾದು ನೋಡಬೇಕಾಗತ್ತೆ. ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗೋಣ ಮುಂದೆ ನೋಡಲಿ ಗಾಯ್ಸ್.